ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಆಧಾರ್ ಕಾರ್ಡ್ ವಂಚನೆ, ದಾಖಲೆಗಳು ಇಲ್ಲದೆ ಸಾರ್ವಜನಿಕರ ಕೈ ಸೇರುತ್ತಿದ್ಯಾ ಆಧಾರ್ ಕಾರ್ಡ್? ಗುತ್ತಿಗೆದಾರನ ಲೈಸೆನ್ಸ್ ರದ್ದುಪಡಿಸುವಂತೆ ಒತ್ತಾಯ. ಬಸವನ ಬಾಗೇವಾಡಿಯ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ನಡೀತಾ ಇರುವ ಗೋಲ್ಮಾಲ್ ಸಾರ್ವಜನಿಕರಿಗೆ ವಂಚಿಸಿ ಆಧಾರ್ ಕಾರ್ಡ್ ಮಾಡ್ತಾರೆ ಎಂದು ಟಿಪ್ಪು ಸುಲ್ತಾನ್ ಸಂಘಟನೆ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ನೀಡಿದ್ರು. ದಾಖಲೆಗಳು ಇಲ್ಲದೆ ಇದ್ರೂ ಕೂಡ ಸಾರ್ವಜನಿಕರ ಕೈ ಸೇರ್ತಾ ಇದೆ. ಆಧಾರ್ ಕಾರ್ಡ್ 2500 2,000 ರೂಪಾಯಿ ದುಡ್ಡು ಕೊಟ್ಟರೆ ಸಾಕು ಆಧಾರ್ ಮನೆಗೆ ತಲುಪತ್ತೆ. ಈ ವಂಚನೆ ನಡೀತಾ ಇರುವ ಬಸವನ ಬಾಗೇವಾಡಿಯಲ್ಲಿ ಮನವಿ ಸಲ್ಲಿಸಿ ಮಾತನಾಡಿ, ಬಡವರ ಕೂಲಿ ಕಾರ್ಮಿಕ ರಕ್ತ ಹೀರುವ ಕೆಲಸ ಮಾಡುತ್ತಿದ್ದಾರೆ. ಬಡವರ ಹಣ ನುಗ್ಗಿ ನೀರು ಕುಡಿತಿದ್ದಾರೆ. ಇವರ ವ್ಯವಹಾರ ಫೋನ್ ಪೇ ನಲ್ಲಿ ನಡೀತಾ ಇದೆ. ಇಷ್ಟೆಲ್ಲ ವಂಚನೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ರೆ ಅವರ ಮನಸ್ಸಿಗೆ ಬಂದ ಹಾಗೆ ಮಾತನಾಡ್ತಾರೆ, ಮನಸ್ಸಿಗೆ ಬಂದಂತೆ ವರ್ತಿಸುತ್ತಾರೆ. ಕೂಡಲೇ ಲೈಸೆನ್ಸ್ ರದ್ದುಪಡಿಸಿ ತಪ್ಪಿತಸ್ಥ ಗುತ್ತಿಗೆದಾರನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸಿದ್ರು. ಯುವ ನಾಯಕ ನ್ಯೂಸ್ ಜೊತೆ ಮಾತನಾಡಿ, ತಾಲೂಕು ದಂಡಾಧಿಕಾರಿಗಳು ಶೀಘ್ರವೇ ಬಿಎಸ್ಎನ್ಎಲ್ ಕಚೇರಿಗೆ ಭೇಟಿ ಕೊಟ್ಟು ಗುತ್ತಿಗೆ ಪಡೆದಿರುವ ಟೆಂಡರ್ ಕ್ಯಾನ್ಸಲ್ ಮಾಡಿ ಕ್ರಮ ಕೈಗೊಳ್ತೀನಿ ಎಂದರು. ವಂಚಿಸಿದ ಗುತ್ತಿಗೆದಾರರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಸನ್ಮಾನ್ಯ ಬಸವನಬಾಗೇವಾಡಿ ನಗರದ ಬಿಎಸ್ಎನ್ಎಲ್ ಆಫೀಸ್ ಕಚೇರಿ ಆವರಣದಲ್ಲಿ ಖಾಸಗಿಯವರಿಂದ ಗುತ್ತಿಗೆ ಆಧಾರದ ಮೇಲೆ ಲೈಸೆನ್ಸ್ ಪಡೆದು ಆಧಾರ್ ಕಾರ್ಡ್ಗಳನ್ನು ತೆಗೆಯುತ್ತಿರುವ ಗುತ್ತಿಗೆದಾರ ಸಾರ್ವಜನಿಕರಿಂದ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಮನಬಂದಂತೆ ಹಣ ವಸೂಲಿ ಮಾಡಿ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಒಂದು ಆಧಾರ್ ಕಾರ್ಡ್ಗೆ 2,000ರಿಂದ 5,000 ಹಣ ವಸೂಲಿ ಮಾಡುತ್ತಿದ್ದಾರೆ. ಯಾರ ಭಯವಿಲ್ಲದೆ ಫೋನ್ ಪೇ ಹಾಗೂ ನಗದ ರೂಪದಲ್ಲಿ ಹಣ ಪಡೆದುಕೊಳ್ಳುತ್ತಿರುವ ಇವರಿಗೆ ಸಹಜವಾಗಿ ಸಾಕಷ್ಟು ಬಾರಿ ಭೇಟಿ ನೀಡಿ ತಿಳುವಳಿಕೆ ನೀಡಿದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗುತ್ತಿಲ್ಲ. ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದಾರೆ. ಬಡವರ ಹಾಗೂ ಕೂಲಿ ಕಾರ್ಮಿಕರ ರಕ್ತ ಹೀರುವಂತಹ ಕೆಲಸ ಇವರಿಂದಾಗಿತ್ತು. ದಯಾಳುಗಳು ತಾವು ಸೂಕ್ತ ತನಿಖೆ ಮಾಡಿ ಸದರಿ ಆಧಾರ್ ಕಾರ್ಡ್ ಸೆಂಟರ್ ಲೈಸೆನ್ಸ್ ರದ್ದುಪಡಿಸಿ ತಪ್ಪಿಸಿದ ಗುತ್ತಿಗೆದಾರರನ್ನು ಮೋಸ ವಂಚನೆ ಪ್ರಕರಣದಲ್ಲಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ವಿಮಾನ ಮಹಾವೇದಿಕೆಯಿಂದ ಆಗ್ರಹಿಸುತ್ತಿದೆ.